ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಜಲ್ ಚಾನಲ್. ನೋಡಿ, ಇವತ್ತು ಹೇಜಲ್ ಏನೇನು ಮಾಡ್ತಾಯಿದೆ ನೋಡ್ಕೊಂಬರೋಣ ಬನ್ನಿ. ಹಾಗೆ ನಮ್ಮ ಹೇಜಲ್ ಚಾನಲ್ನ ಸಪೋರ್ಟ್ ಮಾಡಿ. ನೋಡಿ, ಹೇಜಲ್ ಬೆಳಿಗ್ಗೆ ಮನೆಯಲ್ಲೆಲ್ಲ ಓಡಾಡ್ತಾಯಿತ್ತು. ಅದಕ್ಕೆ ಊಟ ಹಾಕಬೇಕು. ಅದಕ್ಕೆ ತಂದು ಫುಡ್ ಹಾಕಿದ ಮೇಲೆ ಅದು ಸೈಲೆಂಟಾಗಿರುತ್ತೆ, ಇಲ್ಲಾಂದರೆ ಹಾಗೆ ಓಡಾಡ್ತಾನೆ ಇರುತ್ತೆ ಅದು. ನೋಡಿ ಹೇಗೆ ನನ್ನನ್ನು ನೋಡ್ತಾ ಕೂತ್ಕೊಂಡಿದೆ. ಆಮೇಲೆ ಅದಕ್ಕೆ ಊಟ ಹಾಕಿದ್ದೆ. ಇಲ್ಲ, ನಾನು ವೇಟ್ ಮಾಡ್ಕೊಂಡು ಕೂತ್ಕೊಂಡಿರುತ್ತೆ ಚೇರ್ ಮೇಲೆ. ನೋಡಿ ಹೇಗೆ ನೋಡ್ತಾ ಇದೆ. ಅದು ನಾನು ಬರೋವರೆಗೂ ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಂಡಿರುತ್ತೆ, ಗಲಾಟೆ ಏನು ಮಾಡಲ್ಲ. ನಾನು ಬಂದದಕ್ಕೆ ಊಟ ಹಾಕ್ತೀನಿ ಅಂತ ಗೊತ್ತು. ನೋಡಿ ಹೇಗೆ ನೋಡ್ಕೊಂಡು ಕೂತ್ಕೊಂಡಿದೆ. ಗ್ರೌಂಡಿಂಗ್ ಮಾಡಿಸಿದ ಮೇಲೆ ಫುಲ್ ಚೇಂಜ್ ಆಗಿದೆ. ಇದು ಕೂದಲಿದ್ದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು, ಈಗ ಒಂಥರ ಬೇರೆ ಟೆಡ್ಡಿ ಬೇರ್ ಥರ ಕಾಣಿಸ್ತಾ ಇದೆ. ನೋಡಿ, ರೂಮ್ಗೆ ಹೋಗ್ತಾ ಇದೆ. ಅದಕ್ಕೆ ಹಾಕ್ಬೇಕೀಗ. ಅದಕ್ಕೇನು ಕೆಲಸ, ಬರೀ ಊಟ ಆದಮೇಲೆ ಆರಾಮಾಗಿ ನಿದ್ದೆ ಮಾಡುತ್ತೆ. ಹಾಕೋವರೆಗೂ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ. ನೋಡಿ, ಇದಕ್ಕೆ 7 ಇಯರ್ಸ್ ಕಂಪ್ಲೀಟ್ ಆಗಿದೆ. 8 ಇಯರ್ಸ್ ಸ್ಟಾರ್ಟ್ ಇದಕ್ಕೆ. ಚೆನ್ನಾಗಿ ಫುಡ್ ಹಾಕ್ತೀವಲ್ಲ, ಅದು ಯಾವುದೇ ಕಾಯಿಲೆ ಏನಿಲ್ಲ ಇದಕ್ಕೆ. ಇದುವರೆಗೂ ಏನಾಗಿಲ್ಲ, ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ. ಅದಕ್ಕೆ ಒಂದಿನಕ್ಕೆ 100 ರೂಪೀಸ್ ಖರ್ಚು. 2 ಪ್ಯಾಕೆಟ್ ಫುಡ್ಡು, ಒಂದು ಸ್ವಲ್ಪ ಡ್ರೈ ಫುಡ್ಡು ಎಲ್ಲ ಸೇರಿ. ಕೊಟ್ಕೊಂಡಿದ್ದೆ. ನೋಡಿ, ನಾನು ಇಯರ್ಫೋನು ಕೆಳಗಡೆ ಬಿಟ್ಟು ಅದನ್ನು ಹಿಡಿಯೋಕ್ಕೆ ಅಷ್ಟು ಓಡ್ತಾ ಇದೆ. ನೋಡಿ, ಈಗ ಊಟ ಮಾಡಿ ಬಂತು. ಮುಖ ಎಲ್ಲ ವಾಶ್ ಮಾಡ್ಕೊಳ್ತಾ ಇರ್ತಾರೆ. ಆದಮೇಲೆ ಟೇಬಲ್ ಮೇಲೆ ಕೂತ್ಕೊಂಡಿದ್ದೆ. ಕೆಳಗೆ ಕೂತ್ಕೊಳ್ಳೋದೇ ಇಲ್ಲ ಅಸಲಿದು. ಇಲ್ಲಾಂದರೆ ಸೋಫಾದ ಮೇಲೆ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಚೇರ್ ಮೇಲೆ, ಇಲ್ಲಾಂದರೆ ತನ್ನ ಮನೆ ಇರುತ್ತಲ್ಲ ಅಲ್ಲಿ ಮೇಲೆ ಕೂತ್ಕೊಂಡಿರುತ್ತೆ, ಇಲ್ಲಾಂದರೆ ಟೇಬಲ್ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ನನ್ನ ಬ್ಯಾಗಲ್ಲಿ ಏನೋ ನೋಡ್ತಾ ಇದೆ. ಸುಮ್ಮನೆ ಎಲ್ಲ ಚೆಕ್ ಮಾಡೋದು, ಅಲ್ಲಿ ಏನಾದರೂ ಇರುತ್ತೆ ನಾವು ತಾನು ತಿನ್ನೋ ಅಂಥದ್ದು ಅಂತ ಚೆಕ್. ಅದರಲ್ಲಿ ಏನೂ ಇಲ್ಲ ಬ್ಯಾಗಲ್ಲಿ, ಎಲ್ಲನೂ ಮೂಸಿ ನೋಡೋದು. ನೋಡಿ, ಈಗ ಈ ಕಡೆ ಬಂದು ಕೂತ್ಕೊಂಡಿದೆ. ಅದು ಒಂದು ಟೆಡ್ಡಿ ಬೇರ್ ಥರ ಕಾಣಿಸ್ತಾ ಇದೆ ಅವುಗಳ ಜೊತೆಗೆ. ನೋಡಿ ಹೇಗೆ ನೋಡ್ತಾ ಇದೆ. ಓರು ಮಮ್ಮು ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಮಮ್ಮಿ.
ಕೂದಲೆಲ್ಲ ಎಲ್ಲೋದು ಕಟಿಂಗ್ ಮಾಡಿಸ್ಕೊಂಡ್ಯಾ? ಕೂದಲು ಕಟಿಂಗ್ ಮಾಡಿಸ್ಕೊಂಡ್ಯಾ ಹೇಸಲ್? ಇದು ಇದನ್ನು ಮಾತಾಡಿಸ್ತಾ ಇದ್ರೆ ಕಟ್ ಮಾಡಿಬಿಟ್ರಲ್ಲ ನಿಂದು, ಅದಕ್ಕೆ ಬೇಜಾರು ಮಮ್ಮಿಗೆ. ಅದಕ್ಕೆ ಬೇಜಾರಲ್ಲ, ಆ ಥರ ಸೈಲೆಂಟಾಗಿ ಸ್ವಲ್ಪ ಕುತ್ಕೊಂಡಿದ್ದೆ, ಕೂದಲೆಲ್ಲ ನೋಡಿ ಏನು ಮಾಡುತ್ತೆ ಅಂತ ಹಾಗೆ ನೋಡ್ಕೊಂಡು ಬನ್ನಿ. ಇದು ಒಂದು ವಾಕ್ ಹೋಗೋದು ರೋಸಿ, ಇದು ಊಟ ಮುಗಿಸಿ ಕುತ್ಕೊಂಡಿದ್ದೆ, ಮುಗಿಸಿ ರೌಂಡ್ ಮುಗಿಸಿ ಕುತ್ಕೊಂಡಿದ್ದೆ. ಅದು ಬಂದು ನನ್ನ ಹತ್ರನೇ ಕುತ್ಕೊಂಡಿರುತ್ತೆ, ಅದಕ್ಕೂ ಏನಾದರೂ ಹಾಕ್ತೀನಿ ಅಂತ. ರೋಸಿ ಇಲ್ಲಿ ನೋಡಿಲಿ, ಒಂದು ಕಾರ್ ಪಾರ್ಕಿಂಗ್ ಇದೆ, ಅಲ್ಲಿ ಪಕ್ಕಕ್ಕೆ ನೋಡಿ ಎಲ್ಲ ಓಡಾಡ್ತಾ ಇದೆ. ನಾನೇ ಸೊಳ್ಳೆ ಕಡಿಬಾರ್ದಂತ ನಮ್ಮ ಬೆಕ್ಕಿನ ಕಾಟ್ ಇತ್ತು ಚಿಕ್ಕದು, ಅದನ್ನು ಹಾಕಿ ಮೇಲೆ ಬೆಡ್ಶೀಟ್ ಹಾಕಿ ಸೈಡ್ಗೆಲ್ಲ ಏನು ಸೊಳ್ಳೆ ಹೋಗಬಾರ್ದು ಅಂತ ಹಾಕಿದ್ದೀನಿ. ಅಲ್ಲಿ ಒಳಗಡೆ ಹೋಗಿ ಮಲ್ಕೊಂಡಿದ್ದು ಎಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದಾವೆ. ಮೊನ್ನೆ 2-3 ದಿವಸ ಚಳಿಗೆ ರಾತ್ರಿ ಎಲ್ಲ ಬೊಗಳ್ತಾ ಇದ್ದು ನಾಯಿಗಳು ಎಲ್ಲ, ಒಂಥರ ಚಳಿ ಆಗ್ತಿತ್ತು ನೋಡೋಕ್ಕೆ. ನೋಡಿ ಈಗ ಇದ್ರ ಕೆಳಗೆ ಆರಾಮಾಗಿ ಮಲ್ಕೊತವೆ, ಸೊಳ್ಳೆನೂ ಸ್ವಲ್ಪ ಕಡಿಮೆ ಕಡಿಯೋದಿಲ್ಲ. ಇನ್ನೆಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ವಿ, ಎದ್ದೇ ಇಲ್ಲ, ರಾತ್ರಿ ಸೌಂಡೇ ಕೇಳಿಲ್ಲ ನನಗೂ.